ಏನು ಮಾಡೋಕ್ಕಾಗಲ್ಲ ಕಣ. ಯಾರ ಜೀವ ಯಾವಾಗ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ವಿಧಿ ಬರಹ ಅಲ್ವೇನಾ. ಈ ಅಪ್ಪ ಅವ್ರು ಬರೋಷ್ಟರಲ್ಲಿ ನಾವಿಬ್ಬರು ಒಂದಾಗಬೇಕು ಅಂತ ಆಸೆ ಪಟ್ಟಿದ್ವಿ. ಅವ್ರು ಬರಲಿಲ್ಲ, ಅದಾಗಲಿಲ್ಲ. ಅಷ್ಟು ಬೇಗನೆ ದೇವ್ರ ಪದ ಸೇರ್ಕೊಂಡ್ಬಿಟ್ರು. ಅದು ನಿಜ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸಾ? ಯಾಕಪ್ಪ? ಅದೇ ನನ್ನ ವಿಚಾರನ ಯಾರಿಗೂ ಹೇಳಿದೆ ಇದ್ದಿದ್ದಕ್ಕೆ. ಹಿಂದೆ ಇದ್ದಿದ್ರೆ ನನ್ನ ಕತೆ ಅಷ್ಟೇ. ಭಾಳ ದೊಡ್ಡ ಗನಂದಾರಿ ಕೆಲಸ ಮಾಡಿರೋದು ನೀನು. 4 ಜನದ ಮುಂದೆ ಹೇಳೋದಕ್ಕೆ ಕಳ್ತನ ಮಾಡಿರೋದು ಕಣ ನೀನು. ಆಯ್ತು ಬಿಡು, ನಾನು ಕಳ್ತನ ಮಾಡಿದೆ, ನೀನು ಕಳ್ತನದಲ್ಲಿ ಮನೆ ಕಟ್ತಾ ಇದೆಯಾ. ಎರಡೂ ಸರಿ ಹೋಯ್ತಲ್ಲ ಅಲ್ಲಿಗೆ. ಅಂದು ಉಫಿ ನಿಂದು ಉಫಿ ಮುಗೀತು. ಬ್ರೋ ಯೋಚನೆ ಮಾಡಬೇಡ, ನಾನು ಆದಷ್ಟು ಬೇಗ ನಿನ್ನ ದುಡ್ಡನ್ನು ವಾಪಸ್ ಕೊಡ್ತೀನಿ, ಪ್ರಾಮಿಸ್. ನೀನು ಹೀಗೆ ಹೇಳ್ದಿ ಅಂತ ಕೇಳ್ತಾ ಇದ್ದೀನಿ ಕಣ. ನೀನು ನನಗೆ ದುಡ್ಡು ಕೊಡಬೇಕಲ್ಲ, ಅದನ್ನು ನನ್ನ ಮನೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಕೊಡ್ತೀಯಾ? ನೀನು ಕೊಟ್ಟರೆ ಗೃಹ ಪ್ರವೇಶಕ್ಕೆ ಹೆಲ್ಪ್ ಆಗುತ್ತೆ ಕಣ. ಆದಷ್ಟು ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಐ ಕಾಂಟ್ ಪ್ರಾಮಿಸ್ ದೋ, ಟ್ರೈ ಮಾಡ್ತೀನಿ. ಇಂಗ್ಲೀಷ್ ಬೇರೆ. ಆಯಿತು ಕೊಡು. ಮತ್ತು ಈ ವಿಷಯನ ಯಾರ ಮುಂದೆ ಬಾಗಿ ಬಿಟ್ಬಿಟ್ಟಿಯಾ? ದಮ್ಮ ಏನಪ್ಪ ನಿಂದು? ನಾನು ಯಾಕೆ ಯಾರಿಗಾದ್ರೂ ಹೇಳಲಿ? ಒಳ್ಳೆ ಕತೆ. ನೀನು ನನ್ನ ಸೀಕ್ರೆಟ್ ಮೇಂಟೈನ್ ಮಾಡು, ನಾನು ನಿನ್ನ ಸೀಕ್ರೆಟ್ ಮೇಂಟೈನ್ ಮಾಡ್ತೀನಿ. ಡೀಲಾ? ಡೀಲ್ ಅಷ್ಟೇ. ಆದರೂ ನೀನು ನಂಬಕ್ಕಾಗಲ್ಲ ಕಣ. ಯಾರಾದ್ರೂ ಮುಂದೆ ಬಾಯಿ ಬಿಟ್ಬಿಡ್ತೀಯ ನೀನು? ನಾನು ಯಾಕೆ? ನಾನು ಯಾರ ಹತ್ರನೂ ಬಾಯಿ ಬಿಡಲ್ಲ, ನಿನ್ನ ಮೇಲೆ ಆಣೆ. ಓಕೆನಾ? ನಾನು ಅಷ್ಟೇಪ್ಪ. ನಿನ್ನ ವಿಷಯನ ಯಾರ ಮುಂದೆ ತುಟಿಕ್ ಪುಟಿಕ್ ಅನ್ನಲ್ಲ, ನಿನ್ನ ಮೇಲೆ ಆಣೆ. ಪಾಪ ನಮ್ಮ ಜಾನು ಎಷ್ಟೆಲ್ಲ ಕನಸುಗಳನ್ನ ಹೊತ್ಕೊಂಡಿದ್ಲು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ಲು. ಜಯನ್ ಜಾನ್ವಿ ತುಂಬ ಚೆನ್ನಾಗಿದ್ರು. ದೇವರ ಲವ್ಲಿ ಕಪಲ್. ಅವಳ ಹೊಟ್ಟೆಲಿ ಒಂದು ಮಗು ನೋಯ್ತು. ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದಾರೆ ಅನ್ನೋಷ್ಟರಲ್ಲಿ ಎಲ್ಲ ವಿಧಿಯಾಟ. ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಹೌದು ಬೇಬಿ, ನೀನು ಹೇಳಿದ್ದೆಲ್ಲ ಮಾತು ನಾನು ಒಪ್ತೀನಿ. ಆದರೆ ನಮ್ಮ ಲೈಫಲ್ಲಿ ನಾವು ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಈಗ ಮತ್ತೇನಾಯ್ತಮ್ಮ? ಯಾಕೆ ಮರ್ತ್ಬಿಟ್ಯಾ ಬೆಳಿಗ್ಗೆ ಏನಾಯ್ತು ಅಂತ? ಪ್ಲೀಸ್, ಸಣ್ಣ ಸಣ್ಣ ವಿಚಾರನ ದೊಡ್ಡದು ಮಾಡಬೇಡ. ಯಾವ್ದು ಸಣ್ಣ ವಿಚಾರ? ನಿಂಗೆ ಅದು ಸಣ್ಣ ವಿಚಾರನಾ? ಅವ್ರು ಏನೇ ಮಾಡಿದ್ರು ನಿಂಗೆ ಅದು ಸಣ್ಣದಾಗೆ ಕಾಣಿಸುತ್ತೆ ಅಲ್ವಾ? ಈ ಮನೇಲಿ ದಿನಕ್ಕೊಂದೊಂದು ನಾಟಕ ಇದ್ದೇ ಇರತ್ತೆ. ಅದು ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿದೆ. ಹರಿ, ಎಷ್ಟು ಸಹಿಸ್ಕೋಬೇಕು ಹೇಳು? ಇದೇ ವಿಚಾರಕ್ಕೆ ಹೇಳೋದು ನಾವು ಬೇರೆ ಮನೆಗೆ ಹೋಗೋಣ ಅಂತ ಬಡ್ಕೋತೀನಿ. ಅದನ್ನ ನೀನ್ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಲ್ಲ ಹರಿ? ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಸಿಂಚನ, ನಿನ್ಗೇನಾದ್ರು ಬುದ್ಧಿ ಇದೆಯಾ? ಮಕ್ಕಳ ಥರ ಆಡ್ತಿದ್ಯಲ್ಲ, ಅಪ್ಪಂಗೆ ಹೇಳ್ತೀನಿ, ಅಮ್ಮಂಗೆ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ ಅಂತ. ನೋಡು, ನಮ್ಮನೆ ವಿಚಾರ ನಮ್ಮಲ್ಲೇ ಇರಬೇಕು, ಅರ್ಥ ಆಯ್ತಾ? ಏನ್ ಮಾಡು ಅಂತೀಯ? ಈ ಮನೆ ಮಗ ನೀನು, ನಿನಗೆ ಮರ್ಯಾದೆ ಇಲ್ಲ. ಸೊಸೆಯಾಗಿ ನನಗಿರತ್ತಾ? ಅಂತ ದೊಡ್ಡ ಮನೆಯಿಂದ ಎಲ್ಲಾ ಸವಲತ್ತು ಬಿಟ್ಟು ಬಂದ ಯಾಕೆ? ನಿನಗೋಸ್ಕರ. ಆದ್ರೆ ಇಲ್ಲಿ ನಮ್ ಕಷ್ಟ ಸುಖನ ಕೇಳಕ್ಕೆ ಯಾರು ರೆಡಿನೇ ಇಲ್ಲ. ಅದಕ್ಕೆ ಹೇಳಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಎಲ್ಲಾ ವಿಚಾರನೂ ಹೇಳ್ತೀನಿ ಅಂತ. ತಪ್ಪ? ಅದು ಹಾಗಲ್ಲ ಬೇಬಿ. ಹಾಗೂ ಅಲ್ಲ ಹೀಗೂ ಅಲ್ಲ ಹರಿ. ನೋಡು, ನಾನು ನಿನ್ಗೊಂದು ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ತಗೋ. ನಿಮ್ಮ ಅಣ್ಣನ ಕರೆದು ನಾವಿಬ್ರು ಸಪ್ರೇಟ್ ಆಗಿರ್ಬೇಕು ಅನ್ನೋದನ್ನ ಮಾತಾಡಿ ಡಿಸೈಡ್ ಮಾಡು. ಇಲ್ಲಾಂದ್ರೆ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ವಿಚಾರ ಹೇಳ್ಬೇಕಾಗತ್ತೆ. ಒಂದು ಅದು ಅಥವಾ ಇದು, ಯೋಚನೆ ಮಾಡು. ಅಣ್ಣನ ಹತ್ರ ಇದನ್ನು ಮಾತಾಡೋದ? ಅಯ್ಯೋ, ನಾವೇನಾದರೂ ಡಿವೈಡ್ ಆಗಿ ಬೇರೆ ಇರ್ತೀವಿ ಅಂತ ವಿಷಯ ಗೊತ್ತಾದರೆ ಬೇರೆ ವಿಷಯಗಳೆಲ್ಲ ಹೊರಗೆ ಬಂದ್ಬಿಡುತ್ತೆ. ಹಾಗೆಲ್ಲ ಆಗಲೇಬಾರ್ದು. ಏನ್ ಮಾತಾಡ್ತೇ ಇಲ್ವಾ? ನಾನು ಹರಿ, ಸ್ಟಾಪ್ ಇಟ್. ಬೇಬಿ, ಚಿನ್ನ, ರನ್ನ ಅಂತ ನನಗೆ ನೈಸ್ ಮಾಡಕ್ ಬರಬೇಡ. ಅದಕ್ಕೆಲ್ಲ ಕರಗಲ್ಲ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ಐ ಆಮ್ ಫೆಡ್ ಅಪ್ ಹರಿ. ಇಲ್ಲ, ನನಗೇನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದೇ
ಹೆದರ್ಬೇಡಿ. ನೀವು ಶಾಂತಮ್ಮನ ಗಂಡ ರಾಮಸ್ವಾಮಿ ಅಲ್ವಾ? ಹೌದು ಬುದ್ಧಿ. ಇಲ್ಲಿವರೆಗೆ ಯಾಕೆ ಬರಕ್ ಹೋದ್ರಿ? ಒಂದು ಫೋನ್ ಮಾಡ್ಬೋದಿತ್ತಲ್ಲ. ಬುದ್ಧಿ ಅದು ನೋಡಿ, ನೀವು ನನ್ನ ಬುದ್ಧಿ ಅಂತ ಯಾಕೆ ಕರಿತಾ ಇದ್ದೀರಿ? ವಯಸ್ಸಿನಲ್ಲಿ ನೀವು ನನಗಿಂತ ಹಿರಿಯರಲ್ವಾ? ಹೀಗೆ ನನ್ನ ಕರೆದ್ರೆ ನನಗೆ ಶೋಭೆ ತರಲ್ಲ. ನೀವು ನನ್ನನ್ನು ಜಯಂತ್ ಅಂತಾನೆ ಕರೀರಿ. ಎಲ್ಲಾದರೂ ಉಂಟಾ ಬುದ್ಧಿ? ನೀವು ಶ್ರೀಮಂತರು, ದೊಡ್ಡ ಮನುಷ್ಯರು, ದುಡ್ಡುಳ್ಳವರು. ನಾವು ಹಂಗೆಲ್ಲ ನಿಮ್ಮನ್ನ ಹೆಸರು ಕರೆಯಕತ್ತದ? ಪರವಾಗಿಲ್ಲ, ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಬುದ್ಧಿ, ಅದು ನನ್ನ ಮಗಳ ಮದುವೆ ಗೊತ್ತಾಗಿದೆ. ಹೌದು, ಗೊತ್ತು. ಶಾಂತಮ್ನವ್ರು ಹೇಳಿದ್ದಾರೆ. ಹುಡುಗನ ಕಡೆಯವ್ರು ಒಪ್ಕೊಂಡಿದ್ದಾರೆ. ಇನ್ನೇನು ಮದುವೆ ಮಾಡಿ ಕಳಿಸ್ಬಿಡೋದೆ ಅಂತ ಹೇಳ್ತಿದ್ರು. ಮಾಡ್ಬಿಡೋದಲ್ವಾ? ಅದೇ ಬುದ್ಧಿ ತಾಪತ್ರಯ ಆಗಿರೋದು. ನಾವು ಅವ್ರ ಮಟ್ಟಕ್ಕೆ ಮದುವೆ ಮಾಡಿಕೊಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಮ್ಮ ಹತ್ರ ಸ್ವಲ್ಪ ದುಡ್ಡು ಕೇಳಿಸ್ಕೊಂಡು ಹೋಗೋಣ ಅಂತ ಬಂದೆ ಬುದ್ಧಿ. ನೀವು ಸಾಲ ಅಂತ ಕೊಡಿ, ನಾನು ಹೆಂಡತಿ ಇಬ್ರು ದುಡ್ದು ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ನೋಡಿ, ಸಾಲ ಎಲ್ಲ ಬೇಡ. ನಿಮ್ಮ ಮಗಳ ಮದುವೆ ಅಂತ ಹೇಳ್ತಾ ಇದ್ದೀರಾ. ಶಾಂತಮ್ಮನವ್ರ ಮಗಳು ಅಂದರೆ ಶಾಂತಮ್ಮ ನನ್ನ ತಾಯಿ ಇದ್ದಾಗಲ್ವಾ? ಹಾಗಾದ್ರೆ ಮದುವೆ ಆಗ್ತಿರೋದು ನನ್ನ ತಂಗಿದೆ. 2 ನಿಮಿಷ ಇರಿ.